ಜಾಯಿನ್ ಆದ್ಮೇಲಿಂದ ಇವಾಗ ಡಿಸ್ಚಾರ್ಜ್ ತನಕ ನನ್ಗೇನು ಫೀಡ್ಬ್ಯಾಕ್ ಕೊಡ್ಬೇಕು ಅನ್ಸಿಲ್ಲ ಸರ್. ಯಾಕಂದ್ರೆ ಪರ್ಫೆಕ್ಟ್ ಟೈಮ್ ಟು ಟೈಮ್. ನಾವಿನ್ನ ಹೇಳಿ ಇಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿ ಕಳಿಸ್ತೀವಿ ಸರ್. ಅಲ್ಲ, ನಿಮ್ಮಿಂದ ನಮ್ಗೆ ಆ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ನಾವು ಮೊದ್ಲು 2 ಕಡೆ ರೆಫರ್ ಆದ್ರಿ ಕೋಲಾರಲ್ಲಿ. ನಮ್ಗೆ ಇಲ್ಲಿ ಮಾಡಿಸ್ಬೇಕೋ ಬೇಡ ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ಇಲ್ಲೊಂದ್ಸತಿ ಬಂದು ನಿಮ್ಮ ಹತ್ರ ಹರೀಶ್ ಹತ್ರ ಎಲ್ಲ ಮಾತಾಡಿದ್ಮೇಲೆ ನಮ್ಗೆ ಬೇರೆ ಚಾಯ್ಸ್ ಅನ್ನೋದು ಇಲ್ಲ, ಪರ್ಫೆಕ್ಟ್ ಪ್ಲೇಸ್ ಅಂತ ಫಿಕ್ಸ್ ಆದ್ರಿ. ಆಕ್ಚುಲಿ ನಂಗೆ ಯಾವಾಗ 1-2-3 ಸತಿ ಪೈನ್ ಬಂದಿತ್ತು. ಬಟ್ ನಂಗೆ ಅರ್ನಿಯಾ ಅದು ಇದು ಅಂತ ಗೊತ್ತಿಲ್ಲ. ನಾನು ಬರಲ್ಗನ್ನು ಅದ್ಯಾವುದೋ ಟ್ಯಾಬ್ಲೆಟ್ ತಗೊಂಡಿದ್ದೆ. ಬಟ್ 27-28 ಸ್ವಲ್ಪ ಜಾಸ್ತಿ ಬಂದಂಗೆ ಅನಿಸ್ತು. ನನ್ನ ಫ್ರೆಂಡ್ ಒಬ್ಬ ಮೆಡಿಕಲ್ ಇದ್ದಾರೆ, ಮೆಡಿಕಲ್ ಶಾಪ್ ಅವ್ರನ್ನ ಕೇಳಿದ್ರೆ ಅವ್ರು ಯಾರ ಹತ್ರ ಆದ್ರೂ ಯೂರಾಲಜಿ ತೋರಿಸು ಅಂದ್ರು. ಒಂದ್ ಕಡೆ ಹೋದೆ, ಅವ್ರು ಓಪನ್ ಇದು ಮಾಡಬೇಕು, ನಿಮ್ಗೆ ಅರ್ನಿ ಆಗಿದೆ ಅಂದ್ರು. ಮತ್ತೆ ಇನ್ನೊಂದ್ ಕಡೆ ಹೋದೆ, ಕಾನ್ಫಿಡೆನ್ಸ್ ಬರಲಿಲ್ಲ. ಆಮೇಲೆ ನಮ್ಮ ತಂದೆಯವ್ರು ಇಲ್ಲೇ ಹೋಗೋಣ ಅಂತ ಫಿಕ್ಸ್ ಮಾಡಿಸಿ ಇಲ್ಲಿ ಕರ್ಕೊಂಬಂದ್ರು. ನನಗೆ ಹ್ಯಾಕ್ ಗೊತ್ತಾಯ್ತು ಅಂದ್ರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸರ್. ಗೂಗಲಲ್ಲಿ ಸರ್ಚ್ ಮಾಡಿದೆ, ಡಾಕ್ಟ್ರದ್ದು ಇದೆಲ್ಲ ನಿಮ್ಮಿದೆಲ್ಲ ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇಲ್ಲೇ ಮಾಡಿಸ್ಬೇಕು, ಬೇರೆ ಎಲ್ಲೂ ಮಾಡಿಸ್ಬಾರ್ದು ಅನ್ನೋ ರೀತಿ ಅನಿಸಿ ನಾನು ಇಲ್ಲಿಗೆ ಬಂದಿದ್ದೆ ಸರ್. ಇಲ್ಲ ಸರ್, ತುಂಬಾ ಖುಷಿ ಆಯ್ತು. ತುಂಬಾ ಕೇರಿಂಗ್ ಇದೆ, ಕೇರ್ ಮಾಡ್ತೀರಿ, ಎಲ್ಲ ನಗ್ನಗ್ತಾ ಎಲ್ಲದಕ್ಕೂ ಯಾವ್ದಕ್ಕೂ ಬೇಜಾರೇ ಬಿಡಲ್ಲ. ನಮ್ಗೇನು ಅಂದ್ರೆ ಎಸ್ಪೆಷಲಿ ಹರೀಶ್ ಸಾರು ಪ್ರತಿ ಸತಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹಂಗೆ ಟೀಮು ಅಷ್ಟೇ, ಬ್ರದರ್ಸ್ ಆಗ್ಲಿ, ಇವರು ನಮ್ಮ ನರ್ಸ್ ಸ್ಟಾಫ್ ಆಗ್ಲಿ, ಎಲ್ಲರೂ ಅಷ್ಟೇ, ತಾವು ಅಷ್ಟೇ ತುಂಬಾ ಚೆನ್ನಾಗಿ 10 ಸತಿ ಕೇಳ್ತೀರಾ ಸರ್ ಏನಾದ್ರು ಡೌಟ್ ಇದೆಯಾ ಅಂತ. ಬೆಳಗ್ಗೆ ಹರೀಶ್ ಸಾರು ಬಂದು ಫೈನಲ್ ನೋಡಿದಾಗ ಕೂಡ ಇನ್ನೇನಾರು ಇದೆಯಾ ಅಂತ 3-4 ಸತಿ ಕೇಳಿದ್ರು. ಅದೇ ಬೇಕಾಗಿರೋದು ಇಂಪಾರ್ಟೆಂಟು. ಕೆಲವು ಕಡೆ ಏನು ಅಂದ್ರೆ ಆಯ್ತು ಮಾಡ್ತೀವಿ, ಆ ಥರ ಅಲ್ಲ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀವಿ. ಇವಾಗ ನಾನು ನೆನ್ನೆ ಅಡ್ಮಿಟ್ ಆಗ್ಬೇಕಾದ್ರು ಮೊನ್ನೆ ರಾತ್ರಿ ಮೇಡಮ್ ಫೋನ್ ಮಾಡಿದ್ರು, ಹೆಂಗೆ ಏನೇನು ಅಂತ 2 ಫೋನ್ ಬಂದಿತ್ತು. ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡ್ತೀರಾ ಸರ್, ಅದೇ ಇಂಪಾರ್ಟೆಂಟು. ಯಾಕಂದ್ರೆ ನಾಳೆ ನಾವು ಏನೋ ಟೈಮಿಂಗು ನಮ್ಗೇನೋ ಕನ್ಫ್ಯೂಷನ್ ಇರಬಾರ್ದು. ಇವಾಗ ನೆಕ್ಸ್ಟ್ ದಿನ ಆಪರೇಷನ್ ಇದ್ರೆ 9 o'clockಗೆ ಊಟ ಮಾಡಿಬಿಡ್ಬೇಕು, ಟ್ಯಾಬ್ಲೆಟ್ಸ್ ಹಾಕೊಬೇಕು, ಫಾಲೋ ಅಪ್ ಮಾಡಿ ಹೇಳ್ತಾರೆ. ಥ್ಯಾಂಕ್ ಯು ಸರ್.